ತಾಲೂಕಿನ ಸಾಲಗಾಮೆ ಹೋಬಳಿ ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯವರು ರೈತರ ಜಮೀನನ್ನು ಒತ್ತುವರಿ ಮಾಡಲಾಗಿದ್ದು, ಈ ಬಗ್ಗೆ ಅಧಿಕಾರಿಗಳು ಸರ್ವೆ ಮಾಡಿಸಿದ್ದರೂ ಅರಣ್ಯ ಅಧಿಕಾರಿಗಳು ಒಪ್ಪದೆ ತೊಂದರೆ ಕೊಡುತ್ತಿದ್ದು, ಹಿಂದುಳಿದ ಜನಾಂಗದ ರೈತರಿಗೆ ನ್ಯಾಯ ಕೊಡಿಸುವಂತೆ ಗ್ರಾಮದ ಪ್ರಕಾಶ್ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಬಡ ರೈತರುಗಳಿಗೆ ಅರಣ್ಯ ಇಲಾಖೆಯವರು ತೊಂದರೆ ನೀಡುತ್ತಿದ್ದಾರೆ. ಹಿಂದುಳಿದ ಜನಾಂಗದ ರೈತರಿಗೆ ಎಲ್ಲಿಯೂ ಕೂಡ 2 ಎಕರೆ ಜಮೀನು ಇರುವುದಿಲ್ಲ. ಕಡಿಮೆ ಇದ್ದು ಕೂಡ ಐದಳ ಕಾವಲು ಅರಣ್ಯ ಫಾರೆಸ್ಟ್ ಪಕ್ಕದಲ್ಲೇ ಬರುತ್ತದೆ. ಇವರಿಗೆಲ್ಲ 1980ರಲ್ಲಿ ಗ್ರಾಂಟ್ ಆಗಿರುತ್ತದೆ. ಆದರೆ ಅರಣ್ಯ ಇಲಾಖೆಯವರು 1986ರಲ್ಲಿ ಅಲ್ಲಿಂದ ನೀಲಗಿರಿ ಮರಗಳನ್ನು ತೆರವು ಮಾಡಿದ್ದರು. ಈ ರೈತರೆಲ್ಲ ಅನಕ್ಷರಸ್ಥರು ಆಗಿರುವುದರಿಂದ ಜಾಗ ಎಲ್ಲಿ ಬರುತ್ತದೆ ಎಂಬುದು ಏನೂ ಗೊತ್ತಿರುವುದಿಲ್ಲ. ರೈತರ ಜಮೀನಿನ 20 ಗುಂಟೆಗೆ ಗಿಡಗಳನ್ನು ಹಾಕಿದ್ದಾರೆ. ಪ್ರಶ್ನೆ ಮಾಡಬಹುದು ಎಂದು ಅರಣ್ಯ ಇಲಾಖೆಯವರು ಗೂಂಡಾಗಳನ್ನು ಕರೆಸಿ ಜೈಲಿಗೆ ಕಳಿಸುವ ಬೆದರಿಕೆ ಹಾಕಿ ರೈತರನ್ನು ಎದುರಿಸುತ್ತಿದ್ದಾರೆ ಎಂದರು. ರೈತರ ಜಮೀನು ಬಿಟ್ಟುಕೊಡಲು ಶಾಸಕರು ಹೇಳಿದರೆ ಬಿಟ್ಟುಕೊಡುವುದಿಲ್ಲ. ಮಂತ್ರಿಗಳು, ಸಂಸದರು ಸೇರಿದಂತೆ ಯಾವ ರಾಜಕಾರಣಿ ಬಳಿ ಹೋದರೂ ಪ್ರಯೋಜನವಿಲ್ಲ. ದಾಖಲೆ ಇರುವುದು ಡಿಸಿ, ಎಸಿ ಪರಿಶೀಲಿಸಿ ರೈತರ ಜಮೀನು ಬಿಟ್ಟುಕೊಡುವಂತೆ ಆದೇಶ ಮಾಡಿದ್ದರೂ ತಹಶೀಲ್ದಾರ್ ಆದೇಶ ಮಾಡಿ ಸಿಬ್ಬಂದಿಗಳನ್ನು ಕಳುಹಿಸಿದರೂ ಆರ್ಎಫ್ ಸ್ಥಳಕ್ಕೆ ಬರುವುದಿಲ್ಲ ಎಂದು ಹೇಳಿದರು. ಇವರ ಆದೇಶಕ್ಕೆ ಅರಣ್ಯ ಇಲಾಖೆ ಸ್ವಲ್ಪವೂ ಬೆಲೆ ಕೊಡುವುದಿಲ್ಲ. ಕಂದಾಯ ಇಲಾಖೆಯವರಿಗೆ ಸ್ವಲ್ಪವೂ ಬೆಲೆ ಕೊಡದೆ ಏಕವಚನದಲ್ಲಿ ಮಾತನಾಡುತ್ತಾರೆ. ಮಿನಿ ಪಾಕಿಸ್ತಾನದ ರೀತಿ ನಮ್ಮದೇ ಒಂದು ದೇಶ ಇದೆ ಎಂದು ರೈತರು ಕಳ್ಳರು ಎನ್ನುವಂತೆ ನೋಡುತ್ತಾರೆ ಎಂದು ದೂರಿದರು. ಯಾವ ಸರ್ವೆಯನ್ನು ಒಪ್ಪದ ಅರಣ್ಯ ಇಲಾಖೆಯಿಂದ ಇಲ್ಲಿನ ರೈತರಿಗೆ ಹೆಚ್ಚಿನ ತೊಂದರೆ ಆಗುತ್ತಿದ್ದು, ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ದೂರಿದ ಅವರು ರೈತರಿಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದರು. ಜೀವನ ಮಾಡಬಹುದು ಸರ್. ನಾವು ಇದೆಲ್ಲ ನೊಂದು ಕೊನೆಗೆ ಸ್ಥಳೀಯ ಶಾಸಕರು ಫೋನ್ ಮಾಡಿ ಹೇಳ್ತಾರೆ, ಅವ್ರದ್ದೇನಿದೆ ನೋಡಿ ಬಿಟ್ಕೊಡ್ರಿ ಅಂತ. ಬೆಲೆ ಕೊಡಲ್ಲ. ಮಾಜಿ ಮಂತ್ರಿಗಳ ಹತ್ರ ಹೋಗಿ ಫೋನ್ ಮಾಡಿಸ್ತೀವಿ. ಇಲ್ಲ ಸರ್, ಅದು ಐದೆಲ್ಲ ಕಾವಲ್ ಫಾರೆಸ್ಟ್. ನೋ, ಫಾರೆಸ್ಟ್ ಜಾಗ ನಮಗೆ ಬೇಡ. ನಿಮ್ಮ ಫಾರೆಸ್ಟ್ ಒಳಗೆ ನಮಗೆ ಬಂದ್ರೆ ನಮಗೆ ದಂಡ ಹಾಕಿ. ನಿಮ್ಮ ಫಾರೆಸ್ಟ್ ಜಾಗ ನಮಗೆ ಬೇಡ, ನಮಗೆ ಬಿಟ್ಕೊಡಿ. MP ಹತ್ರ ಫೋನ್ ಮಾಡಿ. ಯಾರು ರಾಜಕೀಯ ವ್ಯಕ್ತಿಗಳಿಗೂ ಸರ್ ಅವರಂತ ಬೂಟಾಟಕ್ಕೆ ಜನಗಳನ್ನೇ ನಾವು ನೋಡಿಲ್ಲ. ಇನ್ನು ರ್ಯಾಶ್ ಆಗಿ ಹೋದ್ರೆ ಸುಮ್ಮನೆ ಬಡ ರೈತರ ಮೇಲೆ FIR ಹಾಕೋದು, ಕೋರ್ಟ್ ಸುತ್ತೋದು ಇದು ಮಾಡ್ತಾರೆ. ಬಟ್ ಇವ್ರು ಕೆಲಸ ಮಾಡಿಸ್ಕೋಬೇಕಾದ್ರೆ ಹೆಂಗೆ ಅಂದ್ರೆ, ಈಗ ಮೊನ್ನೆ ತಹಶೀಲ್ದಾರ್ ಒಂದು ಆರ್ಡರ್ ಮಾಡ್ತಾರೆ ಸರ್. ಸರ್ವೆ ಎಲ್ಲ ಆದ್ಮೇಲೆ ಜಂಟಿ ಸರ್ವೆ ಆದ್ಮೇಲೆ ಕಾಪಿ ಕೊಟ್ಟಿದ್ದೀನಿ. ರೈತರ ಜಮೀನು ಬಂದಿದೆ, RIV ರಿಪೋರ್ಟ್ ಆಗಿದೆ, DC ಆರ್ಡರ್ ಮಾಡಿದ್ದಾರೆ, AC ಆರ್ಡರ್ ಮಾಡಿದ್ದಾರೆ. ದಯವಿಟ್ಟು ರೈತರ ಜಾಗ, ಅದು ನಮ್ಮ ಕಂದಾಯ ಇಲಾಖೆ ಜಾಗ, ಸರ್ವೆ ನಂಬರ್ 16 ಸೊಪ್ಪಿನಹಳ್ಳಿ ಗೋಮಾಳ ಅಂತ ಬರ್ತದೆ. ಆ ಗೋಮಾಳ ಗ್ರಾಂಟ್ ಆಗಿ, ಬೋರ್ಡ್ ಆಗಿ, ಪ್ರತಿಯೊಂದು ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಕಂದಾಯನೂ ಇವರೇ ಕಟ್ಕೊಂಡ್ ಬರ್ತಾರೆ ಅಲ್ಲಿಂದ. ಪತ್ರಿಕಾಗೋಷ್ಠಿಯಲ್ಲಿ ಸೊಪ್ಪಿನಹಳ್ಳಿ ಗ್ರಾಮದ ವೀರಭದ್ರಯ್ಯ, ಅಶೋಕ್, ರವಿ, ಮಲ್ಲಯ್ಯ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.